ಆ ಹೆಣ್ಮಕ್ಳು ವಿತಿನ್ 25 ಸುಮಾರು 2 ಮಕ್ಕಳನ್ನ ಮಾಡ್ಕೊಂಡು ಮಕ್ಕಳಾಗ್ದಂಗೆ ಆಪರೇಷನ್ ಕೂಡ ಮಾಡಿಸ್ಕೊಳ್ಳೋ ಸಾಧ್ಯತೆ. ಸೊ ಒನ್ ರೀಸನ್ ಫಾರ್ ಮತ್ತೆ ಸ್ಟ್ರೆಸ್ ಜಾಸ್ತಿ ಆಗ್ತಿದೆ, ಸೆಡೆಂಟರಿ ಲೈಫ್ ಸ್ಟೈಲ್ ಜಾಸ್ತಿ ಆಗಿ ಈ PCOS ಅಂತ ಕಾಯಿಲೆಗಳು ಜಾಸ್ತಿ ಆಗ್ತಿದೆ, ಥೈರಾಯ್ಡ್ ಅಂತ ಕಾಯಿಲೆಗಳು ಜಾಸ್ತಿ ಆಗ್ತಿದೆ. ಇತ್ತೀಚೆಗೆ ಮಹಿಳೆಯರು ತಾಯಿ ಆಗೋದು ತುಂಬಾ ಕಾಂಪ್ಲಿಕೇಟೆಡ್ ಆಗ್ತಿದ್ಯಾ? ಹೇಗೆ ಏನಾದ್ರೂ ರೀಸನ್ ಇದೆಯಾ? ಮುಂಚೆನ ನಾವು ಗಮನಿಸಬಹುದು, ಯಾವುದೇ ಔಷಧಿ ಹೋಗ್ತಿರ್ಲಿಲ್ಲ, ಇಷ್ಟೊಂದು ಟ್ರೀಟ್ಮೆಂಟ್ ಎಲ್ಲ ಇರ್ಲಿಲ್ಲ, ಅಂದ್ರೆ ಅವಾಗ ಸ್ಟ್ರೆಸ್ ಕೂಡ ತುಂಬಾ ಕಡಿಮೆ ಇತ್ತು. ಅದೆಲ್ಲ ರೀಸನ್ ಹೇಗೆ ಏನು? ಖಂಡಿತ ಈಗ ಏನಾಗ್ತಿದೆ ಅಂದರೆ ಅರ್ಬನೈಸೇಷನ್ ಅಂತ ಏನು ಹೇಳ್ತೀವಿ, ಇಲ್ಲ ಡೆವಲಪಿಂಗ್ ಕಂಟ್ರಿ ಥರ ನಾವು ಆಗಬೇಕು, ವೆಸ್ಟರ್ನ್ ವರ್ಲ್ಡ್ ಇನ್ಫ್ಲೂಯೆನ್ಸಿಂದ ನಮ್ಮ ಇಂಡಿಯಾನಲ್ಲಿ ಮೊದಲೆಲ್ಲಾನು 18 ಇಯರ್ಸ್ ಆದಮೇಲೆ ಮದುವೆ ಮಾಡಿಬಿಡೋರು, 20, 21, 22 ಇಯರ್ಸ್ಗೆ ಮದುವೆ ಆಗಿ ಆ ಹೆಣ್ಮಕ್ಳು ವಿತಿನ್ 25 ಸುಮಾರು 2 ಮಕ್ಕಳನ್ನ ಮಾಡಿಕೊಂಡು ಮಕ್ಕಳಾಗ್ದಂಗೆ ಆಪ್ರೇಷನ್ ಕೂಡ ಮಾಡಿಸ್ಕೊಳ್ಳೋ ಸಾಧ್ಯತೆ 20-30 ಇಯರ್ಸ್ ಮುಂಚೆ ಇತ್ತು. ಈಗ ಆಲ್ಮೋಸ್ಟ್ ಅರೌಂಡ್ 20-25 ಇಯರ್ಸಿಂದ ಈಗ ಏನಾಗ್ತಿದೆ, ಎಲ್ಲ ಹೆಣ್ಮಕ್ಳಿಗೂ ವಿದ್ಯೆ ಕೊಡಬೇಕು, ಅವರೂ ಕೆರಿಯರ್ಗೆ ಹೋಗಬೇಕು, ಅವರು ಕೆಲಸ ಮಾಡಬೇಕು, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು, ಇಂಡಿಪೆಂಡೆಂಟ್ ಆಗಬೇಕು ಅಂತ ಎಲ್ಲ ತಂದೆ ತಾಯಿಗಳಿಗೂ ಆಸೆ ಆ ಥರ ಆಗಿರೋದ್ರಿಂದ ಎಲ್ಲ ಹೆಣ್ಮಕ್ಳು ಮೊದಲು ಬರೀ ಗ್ರ್ಯಾಜುಯೇಟ್ ಓದ್ತಿದ್ರು, ಪೋಸ್ಟ್ ಗ್ರ್ಯಾಜುಯೇಟು, PhD ಅಂತೆ ಕೆಲಸ ಮಾಡೋದು. ಕೆಲಸ ಮಾಡಿದಾಗ ಅವ್ರು ನಾವು ಸೆಟ್ಲ್ ಆಗಬೇಕು ಅಂತಲ್ಲ, ದಟ್ ಸೆಟ್ಲಿಂಗ್ ಈಸ್ ನಥಿಂಗ್ ಬಟ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ, ಆಮೇಲೆ ಅವರ ಪಾರ್ಟ್ನರ್ನ ಚೂಸ್ ಮಾಡ್ಕೊಳ್ಳೋ ಒಂದು ಸ್ವಾತಂತ್ರ್ಯ ಕೂಡ ಈಗ ಜಾಸ್ತಿ ಆಗ್ತಿರೋದ್ರಿಂದ ಅದಕ್ಕೂ ಸುಮಾರು ಟೈಮ್ ತೊಗೊಳೋದ್ರಿಂದಾಗಿ ಅವ್ರಿಗೆ ಮದುವೆನೇ ಲೇಟ್ ಆಗ್ತಾಯಿದೆ. ಸೊ ಒನ್ ರೀಸನ್ ಫಾರ್ ಪ್ರಾಬ್ಲಮ್ ಇನ್ ಕನ್ಸೀವಿಂಗ್ ಅಂದರೆ ಒಂದು ಮದುವೆನೇ ಲೇಟ್ ಆಗ್ತದೆ. ಆ್ಯಾವ್ರೇಜ್ ಏಜ್ ಆಫ್ ಮ್ಯಾರೇಜ್ ಇಸ್ ರೆಡ್ಯೂಸಿಂಗ್ ಕಂಪೇರ್ ಟು 20-30 ಇಯರ್ಸ್ ಬ್ಯಾಕ್ ಇನ್ ಇಂಡಿಯಾ, ಆಯಿತಾ. ಸೊ ಅದು ಒಂದು ರೀಸನ್ನು. ಇನ್ನೊಂದು ಈ ಬ್ಯಾಡ್ ಲೈಫ್ ಸ್ಟೈಲ್, ಇಲ್ಲ ಅರ್ಬನೈಸೇಷನಿಂದಾಗಿ ಎಲ್ಲರೂ ಮಕ್ಕಳು ದುಡಿತಾ ಇದ್ದಾರೆ, ಎಲ್ಲರಿಗೂ ಈಸಿಯಾಗಿ ಕೂತಲ್ಲೇ ಊಟ ತಿಂಡಿ ಬರುತ್ತೆ, ಒಂದು ಆರ್ಡ್ರ್ ಮಾಡ್ತೀರಾ, ನಿಮ್ಗೆ ಯಾವ ಫುಡ್ ಯಾವ ಟೈಮಲ್ಲಿ ಅದರ ಬರುತ್ತೆ ಅನ್ನೋ ಒಂದು ಅನುಕೂಲಗಳು ಬಂದಿರೋದ್ರಿಂದ ಓವರ್ ವೇಟ್ ಜಾಸ್ತಿ ಆಗ್ತಾಯಿದೆ, ಮತ್ತು ಸ್ಟ್ರೆಸ್ ಜಾಸ್ತಿ ಆಗ್ತಿದೆ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಜಾಸ್ತಿ ಆಗಿ ಈ PCOS ಅಂತ ಕಾಯಿಲೆಗಳು ಜಾಸ್ತಿ ಆಗ್ತಿದೆ, ಥೈರಾಯ್ಡ್ ಅಂತ ಕಾಯಿಲೆಗಳು ಜಾಸ್ತಿ ಆಗ್ತದೆ. ಇವೆಲ್ಲ ಜಾಸ್ತಿ ಇರೋದ್ರಿಂದ ಕೂಡ ಇರೆಗ್ಯುಲರ್ ಸೈಕಲ್ಸ್ ಆಗಿ ಮಕ್ಕಳಾಗ ಕಷ್ಟ ಆಗ್ತಾಯಿದೆ.